ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಗೋಧಿ ಕಡುಬು ತುಪ್ಪ ಮೆಂತ್ಯ ಚಟ್ನಿ ಮಾಡಿದ್ವಿ. ಮಾಡೋದು ಹೇಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 2.5 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಪ್ರೇಟು ಗೋಧಿನ ಮಿಲ್ ಮಾಡಿಸ್ತಾರೆ. ಅದಕ್ಕೆ ಮೆಂತ್ಯ ಅದೆಲ್ಲ ಹಾಕಿ ಇದು ನಾನು ಇವಾಗ ಆಶೀರ್ವಾದ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಆಶೀರ್ವಾದ ಹಿಟ್ಟಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನೋಡಿ. 2.5 ಬೌಲಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿನಿ. 1 ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿ ತಕ್ಕಷ್ಟು. 1 ಸ್ಪೂನ್ ಆಯಿಲು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊತ ಕಲಿಸ್ಕೊಳ್ಳೋಣ. ಇದು ತುಂಬ ಗಟ್ಟಿ ಕಲಿಸ್ಬೇಕು. ಚಪಾತಿ ಕಲಿಸ್ತೀವಲ್ಲ ಮಿದುವಾಗ ಆ ಥರ ಕಲಿಸಿದ್ರೆ ಈ ಥರ ಬಟ್ಲು ಥರ ಮಾಡೋಕ್ಕೆ ಬರಲ್ಲ. ತುಂಬ ಗಟ್ಟಿ ಕಲಿಸ್ಬೇಕು. ಇದನ್ನು ಕಲ್ ಥರ ಇರಬೇಕು ನೋಡಿ. ಇಷ್ಟು ಗಟ್ಟಿ ಕಲಿಸ್ಬೇಕಿದು. ನೋಡಿ ರೆಡಿಯಾಗಿದೆ. ಇವಾಗ ಬನ್ನಿ ಇದು ಬಟ್ಲು ಕಡುಬು ಮಾಡೋಣ. ಇವಾಗ ಸ್ವಲ್ಪನೇ ಬಿಲ್ಲೆ ಥರ ತಗೊಂಡು ಈ ಥರ ನಿಧಾನಕ್ಕೆ ತಟ್ಟಿ ಹಿಂಗೆ ಬಿಲ್ಲೆ ಥರ ಮಾಡಬೇಕು. ಇದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರುತ್ತೆ ಗೋಧಿ ಕಡುಬು. ಬಾಣಂತಿಯವರಿಗೆಲ್ಲ ಮಾಡಿಕೊಡ್ತಾರೆ ನೋಡಿ. ಈ ಥರ ಎಲ್ಲ ಮಾಡ್ಕೊಬೇಕು ಬಟ್ಲು ಥರ. ಇನ್ನೊಂದು ವೆರೈಟಿನೂ ಮಾಡ್ಬೋದು, ಬಿಲ್ಲೆ ಥರ. ಅದು ನೀರೊಳಗಾಗಿ ಬೇಯಿಸೋದು, ಇದು ಸ್ಟೀಮಲ್ಲಿ ಬೇಯಿಸೋದು. ಚೆನ್ನಾಗಿರುತ್ತೆ ಇದು ನೋಡಿ. ಎಲ್ಲನೂ ಮಾಡ್ಕೊಂಡು ಆಗಿದೆ. ಇವಾಗ ಈ ಥರ ಮಾಡಬೇಕು. ಅದು ಈ ಥರ ಹಿಟ್ಟು ಮೆತ್ತು ಕಲಸಿದ್ರೆ ಚಪಾತಿ ಹಿಟ್ಟೆ ಅದಕ್ಕೆ ಈ ಥರ ಬಟ್ಲು ಬರಲ್ಲ. ತುಂಬ ಗಟ್ಟಿ ಕಲಸಿದ್ರೇ ಈ ಥರ ಬರೋದು ನೋಡಿ. ರೆಡಿಯಾಗಿದೆ ಎಲ್ಲ ಮಾಡಿಕೊಂಡಿದ್ದು. ಬನ್ನಿ ಒಂದು ಪಾತ್ರೆಗೆ ನೀರು ಹಾಕಿ ಶಾವಿಗೆ ಬಸಿಯೋದು ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಶಾವಿಗೆ ಬಸಿಯೋದಕ್ಕೆ, ಇದೆಲ್ಲ ಹತ್ಕೊಳ್ಳಂತೆ ಅಂತ. ಇವಾಗ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ. ಅಂದರೆ ಸ್ವಲ್ಪ ಸ್ಪೇಸ್ ಬಿಟ್ಟು ಇಡಬೇಕು, ಅದು ಬೇಯಬೇಕಲ್ಲ. ಹಾಗಾಗಿ ಎಲ್ಲನೂ ಇದೇ ಥರ ಇಟ್ಕೋಣ. ನೋಡಿ ಇಟ್ಟಿದ್ದಾಯಿತು. ಇವಾಗ ಎಲ್ಲನೂ ಇದಕ್ಕೆ ಇವಾಗ ಸ್ಟವ್ ಆನ್ ಮಾಡಿ ಒಂದು ತಟ್ಟೆ ಮುಚ್ಚಿದ್ರೆ ಮುಗೀತು, ಬೇಯುತ್ತೆ. ಇವಾಗ ಒಂದು 20 ಮಿನಿಟ್ಸ್ ಆದಮೇಲೆ ನೋಡೋಣ ಬನ್ನಿ. ಬೆಂದಿದೆ. ಇವಾಗ ಒಂದು 20 ನಿಮಿಷ ಸಾಕು ಇದಕ್ಕೆ, ಬೇಯುತ್ತೆ ನೋಡಿ. ಬೆಂದಿದೆ. ಇವಾಗ ಇದನ್ನೆಲ್ಲ ತಕ್ಕೊಳ್ಳೋಣ. ತೆಗ್ದುಬಿಟ್ಟು ಇದನ್ನು 2 ಟೈಪ್ ತಿನ್ಬೋದು ನೋಡಿ. ಇದಕ್ಕೆ ತುಪ್ಪ ಮೆಂತ್ಯ ಚಟ್ನಿ ಹಾಕ್ಕೊಂಡು ತಿನ್ಬೋದು. ಅದ್ರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಖಾರ ತಿನ್ನೋಕ್ಕಾಗಲ್ಲ ಅಂದರೆ ಬರೀ ತುಪ್ಪದ ಜೊತೆನೂ ತಿನ್ಬೋದು. ತುಪ್ಪ ಮೆಂತ್ಯ ಚಟ್ನಿ ಜೊತೆನೂ ತಿನ್ಬೋದು. ಕೆಂಪು ಚಟ್ನಿ ಅಂತಾರೆ. ಕೆಂಪು ಚಟ್ನಿ ರೆಸಿಪಿ ಯಾರಿಗಾದರೂ ಬೇಕು ಅಂದರೆ ನಾನು ಅದ್ರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಈ ಥರ ಇದೊಂದು ಟೈಪ್ ತಿನ್ಬೋದು. ಇನ್ನೊಂದು ಟೈಪ್ ತೋರಿಸ್ತೀನಿ ಬನ್ನಿ. ಇದಕ್ಕೆ ನೋಡಿ ಕೆಂಪು ಚಟ್ನಿ ತುಪ್ಪ ಹಾಕ್ಕೊಂಡಿನಿ. ಇದು ಬೆಲ್ಲ ತುಪ್ಪ. ಇದು ಈ ಥರನೂ ತಿನ್ಬೋದು. ಸ್ವೀಟ್ ಬೇಕು ಅಂದರೆ, ಖಾರ ಬೇಕು ಅಂದರೆ ಅದನ್ನು ತಿನ್ಬೋದು. ಇದು ಚೆನ್ನಾಗಿರುತ್ತೆ. ಈ ಥರ ಬೆಲ್ಲ ಹಚ್ಕೊಂಡು ತಿಂದರೆ ತುಪ್ಪ ಬೆಲ್ಲ ಕಡುಬು ಚೆನ್ನಾಗಿರುತ್ತೆ. ಮೆಂತ್ಯ ಚಟ್ನಿ ತುಪ್ಪ ಕಡುಬು ಚೆನ್ನಾಗಿರುತ್ತೆ. ಬಿಸಿದು ಹಾಗೆ ತಕ್ಷಣ ತಿನ್ಬೇಕು, ಬೇಗ ತಣ್ಣಗಾಗುತ್ತೆ. ಇದು ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ನೋಡಿ ಇವಾಗ ಬೆಲ್ಲ ಹಚ್ಕೊಂಡು ತಿಂತಾಯಿದ್ದೀನಿ. ಸಖತ್ತಾಗಿದೆ. ಇವಾಗ ಸ್ಪೈಸಿ ಬೇಕು ಅಂದರೆ ಸ್ಪೈಸಿ, ಖಾರ ಸ್ವೀಟ್ ಬೇಕು ಅಂದರೆ ಸ್ವೀಟ್. ಥ್ಯಾಂಕ್ ಯು.